ಹೋರಾಟಕ್ಕೆ ಎದ್ದ ಕನ್ನಡಕ್ಕೆ ಇವನು ಸಾಯೋದಕ್ಕೂ ಸಿದ್ಧ. ನಮಸ್ತೆ ಕರ್ನಾಟಕ, ನಮಸ್ತೆ ಕನ್ನಡಿಗ, ನಮಸ್ತೆ ಕರವೇ. ನೀವು ಹಿಂದ್ಗಡೆ ಕೂತಿರೋರು ಏನ್ ಮಾಡ್ತಾ ಇದ್ದೀರಿ? ಹೊಡೀರಿ ಒಂದು ಜೋರಾಗಿ ಚಪ್ಪಾಳೆ. ನಾನು ನಮಸ್ತೆ ಕರ್ನಾಟಕ ಅಂದೆ, ನಮಸ್ತೆ ಕನ್ನಡಿಗರೇ ಅಂದೆ, ನಮಸ್ತೆ ಕರವೇ ಅಂದೆ. ಆಗ ಯಾಕೆ ಹೊಡಿಬೇಕು ಚಪ್ಪಾಳೆ ಅಲ್ವಾ? ಬೆಂಗಳೂರು ನಗರ ಜಿಲ್ಲೆ ಅಧ್ಯಕ್ಷರು, ಪದಾಧಿಕಾರಿಗಳ ಸಭೆಯಲ್ಲಿ ಪಾಲ್ಗೊಂಡಿರುವಂಥ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಸಣ್ಣೀರಪ್ಪನವರೇ, ರಾಜ್ಯ ಮಹಿಳಾ ವಿಭಾಗದ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ಸಹನಾ ಶೇಖರ್ ಅವರೇ, ರಾಜ್ಯ ಕಾರ್ಯದರ್ಶಿ ಆಗಿರುವಂಥ ಆಸಾ ಹಯಾತ್ ಅವರೇ, ಇಂಥದೊಂದು ಅದ್ಭುತವಾದಂಥ ಸಭೆಗೆ ಸಾಕ್ಷಿಯಾಗಿರುವಂಥವರು ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷರಾಗಿರುವಂಥ ಧರ್ಮರಾಜ್ ಅವರೇ. ನಾನು ಪ್ರತಿ ಸಭೆಯಲ್ಲಿ ಹೇಳ್ತಾ ಇದ್ದೆ, ಯಾವತ್ತು ಪುರುಷರ ಸಮಾನವಾಗಿ ತಾವು ಮಹಿಳೆಯರು ಕೂತ್ಕೋತಿರೋ ಅವತ್ತು ನಿಜಕ್ಕೂ ಕರ್ನಾಟಕ ರಕ್ಷಣಾ ವೇದಿಕೆ ಸಾರ್ಥಕತೆಯನ್ನು ಪಡ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದೆ. ಬಹುಶಃ ಅಲ್ಲಿ ಕುಂತವರಿಗೆ ಚಂದವಾಗಿ ಕಾಣ್ತಾ ಇಲ್ಲ, ಇಲ್ಲಿ ಬಂದು ನಿಂತು ನೋಡಿದ್ರೆ ಭಾರಿ ಚಂದವಾಗಿ ಕಾಣ್ತಾ ಇದೆ. ಯಾಕೆ ಅಂದರೆ ಈ ಸಭೆಯಲ್ಲಿ ಪುರುಷರು ಎಷ್ಟು ಜನ ಇದ್ದೀರೋ ಅಷ್ಟೇ ಜನ ಮಹಿಳೆಯರಿದ್ದಾರೆ. ಅದರಲ್ಲೂ ಸಹ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮ ಹೆಣ್ಮಕ್ಳಿಗೆ 1 kg ಬಂಗಾರ ಹಾಕ್ಕೊಂಡ್ರೆ ಇಷ್ಟೊಂದು ಚೆನ್ನಾಗಿ ಕಾಣೋದಿಲ್ಲ. ಆದರೆ ಕನ್ನಡದ ಶಾಲ್ ಹಾಕ್ಕೊಂಡಿದ್ದಕ್ಕೆ ಇವತ್ತು ನೀವೆಲ್ಲ ಭಾರಿ ಚೆನ್ನಾಗಿ ಕಾಣ್ತಾ ಇದ್ದೀರಿ. ಭಾರಿ ಅದ್ಭುತವಾದಂಥ ಸಭೆಯ ನಿರೂಪಣೆಯನ್ನು ಮಾಡ್ತಿರುವಂಥ ಭಾರಿ ಕಿಚ್ಚು, ಕನ್ನಡದ ಹುಚ್ಚು, ಒಂದಷ್ಟು ತಯಾರಿ ಮಾಡಿಕೊಂಡು ಬರುವಂಥ ಬೆಂಗಳೂರು ನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಲ್ಲಿಕಾರ್ಜುನ್, ಬಹುಶಃ ಶ್ವೇತಾ ಹೇಳ್ತಾ ಇದ್ದು ನಮ್ಮನ್ನೇನಾದರೂ ಇವತ್ತು ಹೊಗಳುತ್ತಾರ ಅಂತ. ಹೋಗ್ಲಿಕ್ಕೆ ಕೇಳಿ ತಗೋಬಾರ್ದು. ನಮ್ಮಲ್ಲಿ ಎರಡು ಥರದ ಸಾಧಕರು ಇರ್ತಾರೆ. ಕೆಲವರು ಹೊಡ್ಕೊಂಡು ಪಡ್ಕೋತಾರೆ, ಕೆಲವರು ತನ್ನ ಶ್ರಮದ ಮೇಲೆ ಅದನ್ನು ಪಡ್ಕೋತಾರೆ. ಆದರೆ ನೀವಿಬ್ಬರೂ ನಿಮ್ಮ ಶ್ರಮದ ಮೇಲೆ ಇಂಥದ್ದೊಂದು ಸಭೆಗೆ ಸಾಕ್ಷಿಯಾಗಿದ್ದೀರಿ. ಪ್ರತಿ ಪುರುಷನ ಹಿಂದೆ ಒಂದು ಹೆಣ್ಣು ಅನ್ನೋದು ಒಂದು ಮಾತು, ಅದು ನಿಜಕ್ಕೂ ಸತ್ಯ. ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಲಕ್ಷಾಂತರ
ಮಹಿಳಾ ಕಾರ್ಯಕರ್ತರಿದ್ದಾರೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅವರು ಒಂದಷ್ಟು ದಿವಸ ಜೈಲಲ್ಲೂ ಇದ್ರು. ಒಂದಷ್ಟು ಜನ ಬೆಳಗಾವಿ ಜೈಲಲ್ಲಿ ಇದ್ರು, ಒಂದಷ್ಟು ಜನ ಇಲ್ಲಿ ಕೂತಿರುವಂತರು ಬೆಂಗಳೂರು ಜೈಲಲ್ಲೂ ಇದ್ರು. ಆ ಜೈಲಲ್ಲಿ ಹೋದವರು ಯಾರೂ ಸಹ ಸಂಘಟನೆಯಿಂದ ದೂರ ಉಳಿದಿಲ್ಲ. ಅವರೆಲ್ಲರೂ ಸಂಘಟನೆಯಲ್ಲಿ ಗಟ್ಟಿಯಾಗಿ ನಿಂತಿದ್ದಾರೆ. ಹಾಗಾಗಿ ಒಂದ್ಸಲಿ ನಿಮ್ಮನ್ನೆಲ್ಲ ಜೈಲಿಗೆ ಕಳಿಸ್ಬೇಕು ಅಂತ ಅನ್ನಿಸ್ತಾ ಇದೆ. ಜೈಲಿಗೆ ಹೋಗೋಕ್ಕೆ ಕನ್ನಡಕ್ಕಾಗಿ ಯಾರೋ ಹಂಚಬಾರ್ದು. ನಾನು ಎಸ್ ಎಂ ಕೃಷ್ಣ ಅವ್ರಿಗೆ ಹೇಳ್ತಾ ಇದ್ದೆ, ನನಗೆ ಬೆಂಗಳೂರು ಜೈಲು, ಬಳ್ಳಾರಿ ಜೈಲು, ಬೆಳಗಾಂ ಜೈಲು ಎಲ್ಲ ತೋರಿಸ್ಬಿಟ್ರಿ ಕೃಷ್ಣ ಅವರೇ. ಒಮ್ಮೆ ನನಗೆ ಅಂಡಮಾನ್ ಜೈಲು ನೋಡಬೇಕು ಅಂತ ಆಸೆ ಆಗಿದೆ, ಅಲ್ಲಿಗೂ ಕಳಿಸಿ ಅಂತ ಕೇಳ್ತಾ ಇದ್ದೆ. ಕನ್ನಡಕ್ಕಾಗಿ, ಕರ್ನಾಟಕಕ್ಕಾಗಿ, ಕನ್ನಡಿಗರಿಗಾಗಿ ಹಂಗಂತ ಹೇಳಿ ಬೇರೆ ಏನೆಲ್ಲ ಮಾಡಿ ಜೈಲಿಗೆ ಹೋಗಬಾರ್ದು. ನಾಡು ನುಡಿಗಾಗಿ ಜೈಲಿಗೆ ಹೋದರೆ ಕರ್ನಾಟಕದ ಇತಿಹಾಸದಲ್ಲಿ ನಿಮ್ಮ ಹೆಸರುಗಳು ದಾಖಲೆ ಆಗುತ್ತೆ. ಪುಟ್ಟಪ್ಪನವ್ರು ಹೇಳ್ತಾರೆ, ಕುವೆಂಪು ಹೇಳ್ತಾರೆ, ಅವ್ರದ್ದು ಒಂದು ಕಡೆ ಬರ್ಕೊಳ್ತಾರೆ. ಅವರು ಕುವೆಂಪು ಅವರು ಸಾವಾಗಿರುತ್ತೆ. ಆ ಸಾವಾದ ಸಂದರ್ಭದಲ್ಲಿ ರಾಷ್ಟ್ರಕವಿ, ಜಗದ ಕವಿ, ಯುಗದ ಕವಿ, ರಸಋಷಿ, ವಿಶ್ವದ ಕವಿಗಳ ಮಹಾಪಂಕ್ತಿಯಲ್ಲಿ ಕೂರುವ ಕವಿ, ವಿಶ್ವಕವಿ. ನಮ್ಮ ದೇಶದಲ್ಲಿ ಬಾರಿ ಇಬ್ಬರನ್ನ ನಾವು ಕರಿತೀವಿ. ಒಬ್ಬರು ವಿಶ್ವಗುರು ಬಸವಣ್ಣ, ಮತ್ತೊಬ್ಬರು ವಿಶ್ವಕವಿ ಕುವೆಂಪು. ಹನ್ನೆರಡನೇ ಶತಮಾನಕ್ಕೆ ಬಸವಣ್ಣ, 21ನೇ ಶತಮಾನಕ್ಕೆ ಕುವೆಂಪು. ಅವರ 12ನೇ ಶತಮಾನದ ವಿಶ್ವಮಾನವ ಸಂದೇಶ, ಕುವೆಂಪು ಅವರ 21ನೇ ಶತಮಾನದ ವಿಶ್ವಮಾನವ ಸಂದೇಶ. ಕುವೆಂಪು ಸಾವಾಗಿರುತ್ತೆ, ಸ್ವರ್ಗಕ್ಕೆ ಹೋಗ್ತಾರೆ. ಸ್ವರ್ಗಕ್ಕೆ ಹೋದಾಗ ನೋಡ್ತಾರೆ, ಸ್ವರ್ಗದ ಹೆಬ್ಬಾಗಿಲಿನಲ್ಲಿ ಆಂಗ್ಲ ಫಲಕದ ಅವ್ರನ್ನ ಸ್ವಾಗತಿಸುವಂತ ಫಲಕ ಕಾಣುತ್ತೆ, ಆಂಗ್ಲ ಭಾಷೆ, ಇಂಗ್ಲಿಷ್ನಲ್ಲಿ. ಆಗ ಪುಟ್ಟಪ್ಪ ಒಂದು ನಿಮಿಷ ನಿಂತ್ಕೊಂಡು ನೋಡ್ತಾ ಹೇಳ್ತಾರೆ, ಈ ಸ್ವರ್ಗವನ್ನ ಆಂಗ್ಲ ಭಾಷೆ, ಈ ಸ್ವರ್ಗವನ್ನ ಇಂಗ್ಲಿಷ್ ಆಳೋದಾದ್ರೆ ಈ ಸ್ವರ್ಗ ನನಗೆ ಬೇಕಾ ಅಂತ ಹೇಳಿ ಹಿಂತಿರುಗಿ ನೋಡ್ತಾರೆ. ನರಕದ ಬಾಗ್ಲಲ್ಲಿ ಮುದ್ದಾದ ದುಂಡಾದ ಅಕ್ಷರ ಕನ್ನಡದಲ್ಲಿ ಕುವೆಂಪು ಸ್ವಾಗತ ಸುಸ್ವಾಗತ ಅಂತ ಹೇಳಿ ನಾಮಫಲಕ ಹಾಕಿರ್ತಾರೆ. ಆಗ ಪುಟ್ಟಪ್ಪನವ್ರು ಹೇಳ್ತಾರೆ, ಕುವೆಂಪು, ಕನ್ನಡವಿಲ್ಲದ ಈ ಸ್ವರ್ಗ ನನಗೆ ನರಕ ಸಮಾನ. ಕನ್ನಡ ಇರುವ ನರಕವಾದರೂ ಅದು ನನಗೆ ಸ್ವರ್ಗ ಸಮಾನ ಅಂತ ಹೇಳಿ ಸ್ವರ್ಗಕ್ಕೆ ಹೋಗ್ಬೇಕಾದಂತ ಕುವೆಂಪು ಕನ್ನಡಕ್ಕಾಗಿ ನರಕಕ್ಕೆ ಹೋಗ್ತಾರಂತೆ. ಎಂತ ಅದ್ಭುತ ನೋಡಿ, ಹೌದಲ್ವಾ? ಮಹಾಕವಿ, ವಿಶ್ವಕವಿ, ರಾಷ್ಟ್ರಕವಿ, ಜಗದ ಯುಗದ ರಸಋಷಿ ಎನ್ಸ್ಕೊಂಡಂತ ಕುವೆಂಪು ಕನ್ನಡಕ್ಕಾಗಿ ನರಕಕ್ಕೆ ಹೋಗ್ತಾರೆ ಅನ್ನುವಾಗ ಕನ್ನಡಕ್ಕಾಗಿ ನಾವ್ಯಾಕೆ ಜೈಲಿಗೆ ಬೇಕಾದರೂ ಹೋಗಬಾರ್ದು?